ಎಲ್ಲ ಆತ್ಮೀಯ ADP ವಿದ್ಯಾರ್ಥಿಗಳಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ನವೆಂಬರ್ ತಿಂಗಳಲ್ಲಿ ನಿಮ್ಮ ಮುಖ್ಯ ಪರೀಕ್ಷೆಗಳು ಪ್ರಾರಂಭವಾಗ್ತಾ ಇದೆ. ಈಗ ಆಲ್ರೆಡಿ ಬೇರೆ ಬೇರೆ ಕೋರ್ಸ್ನ ವಿದ್ಯಾರ್ಥಿಗಳಿಗೆ ಕೋರ್ಸ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿ ಅಪ್ರೂವಲ್ ಕೂಡ ಆಗಿ ಫೀಸ್ ಕೂಡ ಪಾವತಿ ಮಾಡಿದ್ದಾರೆ. ಸೊ ಈಗ ಇವತ್ತಿನಿಂದ ನಿಮ್ಮ ಕೋರ್ಸ್ ರಿಜಿಸ್ಟ್ರೇಷನ್ಸ್ಗಳು ಪ್ರಾರಂಭ ಆಗ್ತಾ ಇದೆ. ಹೇಗೆ ಕೋರ್ಸ್ ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು ಅನ್ನೋದರ ಬಗ್ಗೆ ಒಂದು ಸಂಕ್ಷಿಪ್ತ ವಿಡಿಯೋವನ್ನು ನಾನು ನಿಮಗೆ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಏನು ಮಾಡಬೇಕಂತ ಹೇಳಿದ್ರೆ, ನೀವು ಇಲ್ಲಿ ಯೂಸರ್ ID ಜಾಗದಲ್ಲಿ ನಿಮ್ಮ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಬೇಕಾಗತ್ತೆ. U01 AJ 27 AJ25 C0179. ಸೊ ಇದು ADP ವಿದ್ಯಾರ್ಥಿನಿಯ ಒಂದು ರಿಜಿಸ್ಟ್ರೇಷನ್ ನಂಬರ್. ಯಾಕೆ ಅಂತ ಹೇಳಿದ್ರೆ, ನಿಮಗೆ ಈಸಿಯಾಗಿ ಆಕ್ಸೆಸ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಿಮ್ಮ ಸ್ನೇಹಿತರದೇ ನಂಬರನ್ನು ನಾನು ತೊಗೊಂಡಿದ್ದೇನೆ. ಇಲ್ಲಿ ಡೇಟ್ ಆಫ್ ಬರ್ತನ್ನು ಮೆನ್ಷನ್ ಮಾಡಬೇಕಾದ್ರೆ ಡೇಟ್ ಆಫ್ ಬರ್ತನ್ನು ಮೆನ್ಷನ್ ಮಾಡಬೇಕು. ಯಾವುದೇ ಬೇರೆ ಪಾಸ್ವರ್ಡ್ನ ರೀಸೆಟ್ ಮಾಡಬೇಡಿ. ರೀಸೆಟ್ ಮಾಡಿದರೆ ಆ ಒಂದು ಪಾಸ್ವರ್ಡ್ಸನ್ನು ನೀವು ಹಾಕ್ಕೊಳ್ಳಿ. ಇಲ್ಲಿ ಡೇಟ್ ಆಫ್ ಬರ್ತನ್ನು ಹೇಗೆ ಕೊಡಬೇಕಂತ ಹೇಳಿದ್ರೆ 03/02/2008 ಈ ಮಾದರಿಯಲ್ಲೇ ನೀವು ರಿಜಿಸ್ಟ್ರೇಷನ್ನಲ್ಲಿ ಡೇಟ್ ಆಫ್ ಬರ್ತನ್ನು ಕೊಡಬೇಕು ಪಾಸ್ವರ್ಡ್ಗೆ. ತದನಂತರ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ 28285 ಈ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಲಾಗಿನನ್ನು ಮಾಡಿ. ಲಾಗಿನ್ ಮಾಡಿದ ತಕ್ಷಣ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ, ಮೇನ್ ಪೇಜ್ ಓಪನ್ ಆಗುತ್ತೆ. ಈ ಮೇನ್ ಪೇಜಲ್ಲಿ ಮುಖ್ಯವಾಗಿ ನೀವು ಅಕಾಡೆಮಿಕ್ಗೆ ಹೋಗಬೇಕು. ಅಕಾಡೆಮಿಕಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡಲಿಕ್ಕಿಂತ ಮುನ್ನ ನೀವು ಇನ್ನೊಂದು ಮುಖ್ಯವಾದಂಥ ವಿಚಾರವನ್ನು ನೀವು ಗಮನಿಸಬೇಕು. ಏನಂತ ಹೇಳಿದ್ರೆ, ಎಲ್ಲ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ABC IDಯನ್ನು ಕ್ರಿಯೇಟ್ ಮಾಡಿರಬೇಕು. ABC ID ಕ್ರಿಯೇಟ್ ಮಾಡಿದ ನಂತರವೇ ನೀವು ಕೋರ್ಸ್ ರಿಜಿಸ್ಟ್ರೇಷನ್ನ ಮಾಡಲಿಕ್ಕೆ ಆಗುತ್ತೆ. ಇಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ಗೆ ಬಂದು ಅಕಾಡೆಮಿಕಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಬನ್ನಿ. ಆ ಕೋರ್ಸ್ ರಿಜಿಸ್ಟ್ರೇಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಒಂದಷ್ಟು ಕೋರ್ಸ್ಗಳು ಕಾಣುತ್ತೆ ನಿಮಗಿಲ್ಲಿ. ಆ ಕೋರ್ಸ್ಗಳಲ್ಲಿ ರಿಜಿಸ್ಟರ್ಡ್ ಆಗಿರುವಂಥದ್ದು ಎಲ್ಲವೂ ಕಾಣುತ್ತೆ ನಿಮಗಿಲ್ಲಿ. ಆಯ್ತಲ್ಲ, ಈ ಕೋರ್ಸ್ ರಿಜಿಸ್ಟ್ರೇಷನ್ನ ಕ್ಲಿಕ್ ಮಾಡಿದಾಗ ನಿಮಗೆ ಕೋರ್ಸ್ ರಿಜಿಸ್ಟ್ರೇಷನ್ ಕಾಣುತ್ತೆ. ವ್ಯೂ ರಿಜಿಸ್ಟರ್ಡ್ ಕೋರ್ಸ್ ಅನ್ನುವಂಥದ್ದು ಕಾಣುತ್ತೆ ನಿಮಗೆ. ಇಲ್ಲಿ ನೋಡಿ, ನೀವು ಯಾವ್ಯಾವ ಸಬ್ಜೆಕ್ಟ್ಸ್ಗಳನ್ನು ಇಲ್ಲಿ ಕ್ಲಿಕ್ ಮಾಡಬೇಕು ಅನ್ನುವಂಥದ್ದನ್ನು ನೀವು ನೋಡ್ಕೊಳ್ಳಿ. ಒಂದು ಫಂಡಮೆಂಟಲ್ ಆಫ್ ಲಾಜಿಸ್ಟಿಕ್ಕು, ಮೆಟೀರಿಯಲ್ ಮ್ಯಾನೇಜ್ಮೆಂಟು, ವೇರ್ ಹೌಸಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಆಪರೇಷನ್, ಕನ್ನಡ ಒಂದು ಟಿಕ್ ಮಾಡಬೇಕು. ಉಳಿದಂತೆ ಕನ್ನಡ ಮತ್ತು ಎನ್ವೈರನ್ಮೆಂಟ್ ಸೈನ್ಸು ಈ ಎರಡು ನಿಮಗೆ ಬಾಕ್ಸ್ಗಳಿರುತ್ತೆ, ಅದನ್ನು ಡಾಟ್ ಮಾಡಬೇಕು. ನೀವು ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಏನಂತ ಹೇಳಿದ್ರೆ, 25 ಕ್ರೆಡಿಟ್ಗಳು ಬರ್ತಾ ಇದೆಯಾ ಇಲ್ವೋ ಅಂತ ಹೇಳಿ. 25 ಕ್ರೆಡಿಟ್ಗಳು ನಿಮಗೆ ಕಡ್ಡಾಯವಾಗಿ ಬರಬೇಕು. 25 ಕ್ರೆಡಿಟ್ಗಳು ಬಂದರೆ ಅದು ಸರಿಯಾಗಿದೆ ಅಂತೇಳಿ ಇಲ್ಲಿ ನೀವು ಸಬ್ಮಿಟ್ ಮಾಡಬೇಕು. ಇಲ್ಲಿ ಸಬ್ಮಿಟ್ ಮಾಡಿದ ಮೇಲೆ ಮತ್ತೆ ನಿಮ್ಮ ಕೆಲಸ ಏನಂತ ಹೇಳಿದ್ರೆ, ಆಗ ಪ್ರಾಂಶುಪಾಲರ ಲಾಗಿನ್ನಲ್ಲಿ ನೀವು ಏನು ಅರ್ಜಿಗಳನ್ನು ಸಲ್ಲಿಸಿದ್ದೀರಿ ಆ ಅರ್ಜಿಗಳ ಕೋರ್ಸ್ ರಿಜಿಸ್ಟ್ರೇಷನ್ ನಾವು ಅಪ್ರೂವಲ್ ಮಾಡ್ತೇವೆ. ಅಪ್ರೂವಲ್ ಮಾಡಿದ ಮೇಲೆ ಮತ್ತೆ ನಿಮ್ಮ ಲಾಗಿನ್ಗೆ ನೀವು ಹೋಗಬೇಕಾಗತ್ತೆ. ಆ ಲಾಗಿನ್ಗೆ ಹೋಗಿ ಕೋರ್ಸ್ ರಿಜಿಸ್ಟ್ರೇಷನ್ ನಂತರ ನೀವು ಇಲ್ಲಿ ಎಕ್ಸಾಮಿನೇಷನ್ ಅಂತ ಇದೆ, ಎಕ್ಸಾಮ್ಸ್ನಲ್ಲಿ ಎಕ್ಸಾಮ್ ಅಪ್ಲಿಕೇಶನ್ ಅಂತ ಇದೆ, ಎಕ್ಸಾಮ್ ಅಪ್ಲಿಕೇಶನ್ನ ಕ್ಲಿಕ್ ಮಾಡಬೇಕು. ಈ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಏನಾಗುತ್ತೆ, ಒಂದಷ್ಟು ಡಿಸ್ಪ್ಲೇ ಆಗ್ತಾ ಇಲ್ಲ, ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನಿಮಗೆ ಏನು ಕೋರ್ಸ್ ರಿಜಿಸ್ಟ್ರೇಷನ್ ಅಪ್ರೂವಲ್ ಆದ ತಕ್ಷಣ ಇಲ್ಲಿ ಪೇ ಫೀಸ್ ಅಂತೇಳಿ ಬ್ಲೂ ಕಲರಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಈ ಬ್ಲೂ ಕಲರ್ನ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪೇ ಆಪ್ಷನ್ಸ್ ಬರುತ್ತೆ. ಪೇ ಆಪ್ಷನ್ಸ್ ಮಾಡುವಾಗ ಯಾವುದೇ ವಿದ್ಯಾರ್ಥಿಗಳು ನೀವು ಮ್ಯಾನ್ಯುವಲ್ ಕ್ಯಾಶನ್ನು ತರಬಾರ್ದು. ಫೋನ್ಪೇ ಅಥವಾ ಗೂಗಲ್ ಪೇನಲ್ಲೇ ಇಟ್ಕೊಂಡಿರಬೇಕು ವ್ಯಾಲೆಟಲ್ಲಿ. ಅಲ್ಲಿಯ ಯೂಸರ್ IDಯನ್ನು ನೀವು ಬಳಸಿ ಪೇಮೆಂಟನ್ನು ಮಾಡಬೇಕು. ಇದಿಷ್ಟು ನಿಮಗೆ ಅಪ್ಲಿಕೇಶನ್ಸನ್ನು ಭರ್ತಿ ಮಾಡೋ ಸಂದರ್ಭದಲ್ಲಿ ನಿಮಗೆ ತಿಳಿಸ್ಬೇಕಾದ್ರು. ಪೇಮೆಂಟ್ ಮಾಡಿದ ನಂತರ ಅದಕ್ಕೆ ಸಂಬಂಧಪಟ್ಟಂಥ ಏನು ಪ್ರಿಂಟ್ ಬರುತ್ತೆ ಅದನ್ನು ತೊಗೊಂಡು ಬಂದುಬಿಟ್ಟು ನೀವು ಕಚೇರಿಯಲ್ಲಿ ಅದನ್ನು ಸಬ್ಮಿಟ್ ಮಾಡಬೇಕು. ಥ್ಯಾಂಕ್ ಯು ವೆರಿ ಮಚ್.